ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಬಾಗೇಪಲ್ಲಿ ತಾಲೂಕಿನ ಪಾತ್ಪಾಳ್ಯ ಹೋಬಳಿ ವ್ಯಾಪ್ತಿಯ ಗಂಟ್ಲಮಲ್ಲಮ್ಮ ಕಣಿವೆಯಲ್ಲಿ ನೀರಿನ ಅಣೆಕಟ್ಟು ಕಟ್ಟಲು ಉದ್ದೇಶಿಸಲಾಗಿರುವ ಪ್ರದೇಶಕ್ಕೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್.ಎನ್. ಸುಬ್ಬಾರೆಡ್ಡಿ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳಾದ ಪ್ರಭುರವರು ಮತ್ತು ಇಲಾಖೆಗೆ ಸಂಬಂಧಿಸಿದ ಅಧಿಕಾರಿಗಳು, ತಹಸೀಲ್ದಾರ್ ಸೇರಿದಂತೆ ಪ್ರಮುಖರು ಜಲಾಶಯದ ಕಾಮಗಾರಿ ಖುದ್ದು ವೀಕ್ಷಣೆ ಮಾಡಿದರು. ಜಿಲ್ಲಾಧಿಕಾರಿಗಳು ಮತ್ತು ಶಾಸಕರು ಪರಸ್ಪರ ಚರ್ಚೆ ಮಾಡುತ್ತಿರುವ ದೃಶ್ಯ ಗಮನಿಸಬಹುದು. ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿರವರ ಕನಸಿನ ಯೋಜನೆ ಸುಮಾರು 200 ಕೋಟಿ ರುಗಳ ಬೃಹತ್ ಯೋಜನೆ ಆಗಿದ್ದು, ಈ ಯೋಜನೆಯಿಂದ ರೈತರಿಗೆ ನೀರಿನ ಸೌಲಭ್ಯ ಕಲ್ಪಿಸುವ ಯೋಜನೆಯಾಗಿದೆ. ಆ ಲೆವೆಲ್ ನೀರು ನಿಂತ್ಕೊಳ್ಳುತ್ತಿಲ್ಲ ಇಲ್ಲಿ ವಾಟರ್ ಲೆವೆಲ್. ಅದಕ್ಕೆ ನಾನು ಹೇಳೋದೇನಂದ್ರೆ, ಮುಂದೆ ಬಂಡ್ ಗಿಡ್ಗೆಲ್ಲ ಈ ಸೈಡ್ಲೇ ತೆಗೀರಿ, ಇಲ್ಲೇ ಡಿಪೆಂಡ್ ಮಾಡ್ಕೊಳ್ಳಿ, ಲೆವೆಲ್ ಮಾಡ್ಕೊಳ್ಳಿ. ಎಲ್ಲ ನಮ್ಮ ಕೈಯಲ್ಲಿರುತ್ತೆ, ರಾಜ್ಯದ ಕೈಯಲ್ಲಿ. ನಮ್ಮ AFS ಆಫೀಸರ್ಸ್ ಇರೋದಿಲ್ಲ, ಎಲ್ಲ ಇವರೇ ಕೊಡ್ತಾರೆ. ನೀವು ಒಂದು ಫೋನ್ ಹೊಡೆಸಿದ್ರೆ ಫಾರೆಸ್ಟ್ ಮಿನಿಸ್ಟರ್ ಹತ್ರ ಕೂತ್ಕೊಂಡು 3 ದಿನಕ್ಕೆ ವಾಪಸ್ ಬರ್ತಾರೆ. 5 ಎಕರ್ ತನಕ ಸ್ಟೇಟ್ಗೆ ಪವರ್ಸ್ ಕೊಟ್ಬಿಟ್ಟಿದ್ದಾರೆ, ರೀಜನಲ್ ಆಫೀಸ್ ಮಾಡಿ ಸ್ಟೇಟ್ಗೆ ಪವರ್ಸ್ ಕೊಟ್ಬಿಟ್ಟಿದ್ದಾರೆ. ಅಭಿವೃದ್ಧಿ ಕೆಲಸಗಳು ನಿಮ್ಮ ಪಾರ್ಟಿಗೆ ನೀವು ಮಾಡ್ಕೊಳ್ಳಿ ಅಂತ. ನಾನೀಗ ಬುದ್ಧಿವಂತ ನೋಡಿ, ಅಲ್ಲಿ 5 ಎಕರೆ ಒಳಗಡೆ ಇದೆ, ಇಲ್ಲೂ 5 ಎಕರೆ ಒಳಗಡೆ ಇದೆ. ಸಪ್ರೇಟ್ ಮಾಡಿ ಒಂದೊಂದು ತಿಂಗಳು ಇದೆಲ್ಲ ಬಾರ್ಡರ್ ಅಲ್ಲೇ ಇದೆ ಸರ್. ನಾವು ನೋಡ್ತೀವಿ ಸರ್. ಸೊ ಲಾಸ್ಟ್ ಒಂದು ಫೈನಲ್ ಮಾಡ್ಬೇಕಾದ್ರೆ ಸರ್ ಒಂದ್ಸರಿ ನೋಡ್ಬಿಡ. ಈಗ ಡ್ಯಾಮ್ ಕಟ್ಟ ಜಾಗ ನಿಮಗಂತೂ ಒಂದು ಅಡಿನೂ ಬರಲ್ಲ. ಅದೇ ಸರ್, 2.5 ಮಾತ್ರ ಇದೆ ಸರ್. ಇದೆ ಸರ್.